ಕಿತ್ಕೊಂಡು ಹೋಗ್ಬಿಡ್ತಾರೆ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಸಡನ್ ಪ್ಲ್ಯಾನ್ ಆಯಿತು. ನಾವು ಇವಾಗ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ವಿಡಿಯೋನ ನಾವು ಆಲ್ರೆಡಿ 9:40 ಅಷ್ಟರಲ್ಲಿ ಆ ಗೌಡ್ಗೆರೆಲ್ಲ ದರ್ಶನ ಎಲ್ಲ ಮುಗೀತು. ಸೊ ಇವಾಗ ಇನ್ನೂ ಟೈಮ್ ಇದೆ ಅಲ್ವಾ, ಹೆಂಗಿರೋ ಬೈಕಲ್ಲಿ ಬಂದಿದ್ದೀವಿ ಅಂದ್ಬಿಟ್ಟು ನಾವು ಇವಾಗ ಕಬ್ಬಾಳಮ್ಮ ಟೆಂಪಲ್ಗೆ ಸಡನ್ ಪ್ಲ್ಯಾನ್ ಮಾಡೋಗ್ತೀವಿ. ಅಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಕೀರ್ತನ ಇಬ್ಬರು ಜಾಯ್ನ್ ಆಗ್ತಾರೆ. ವಿಡಿಯೋನ ಕೊನೆವರೆಗೂ ನೋಡಿ. ಅಲ್ಲಿ ಹೋಗ್ಬಿಟ್ಟು ದೇವ್ರ ದರ್ಶನ ನಾವು ಮಾಡಿಕೊಂಡು ಹ್ಯಾಂಡಿಂಗು ಕೂಡ ಮಾಡಿಸ್ತೀವಿ. ವೆದರ್ ಅಂತೂ ಅಲ್ಟಿಮೇಟ್ ಆಗಿದೆ. ಈ ಕಡೆ ಬಿಸಿಲು ಅಲ್ಲ ಆ್ಯಂಡ್ ಮಳೆಗೆ ಮಳೆನೂ ಅಲ್ಲ, ಮೀಡಿಯಮ್ ಆಗಿದೆ, ನೆರಳಾಗಿದೆ. ಸೊ ಈ ಥರ ಇದ್ರೆ ಹೋಗೋದಕ್ಕೂ ಅಷ್ಟು ಇರಿಟೇಟ್ ಆಗಲ್ಲ, ಆರಾಮಾಗಿ ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗ್ಬೋದು. ಏನಕ್ಕೆ ನಾವು ನೆಕ್ಸ್ಟ್ ಟೈಮಿಂದ ನಾವು ಬಸ್ಸಲ್ಲಿ ಬರ್ತೀವೋ ಇದ್ರಲ್ಲಿ ಬರ್ತೀವೋ ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಇವತ್ತು ಬೈಕಲ್ಲಿ ಬಂದಿದ್ದೀವಿ. ಹೆಂಗಿದ್ರು ಸಂಡೇ, ಬೇಗ ಮನೆಗೆ ಹೋಗಿ ಏನು ಮಾಡೋದು, ಟೈಮ್ನ ಯೂಟಿಲೈಸ್ ಮಾಡ್ಕೋಬೇಕು, ಬಂದಿರೋದನ್ನ ಹಾಳು ಮಾಡಬಾರ್ದು ಅಂದ್ಬಿಟ್ಟು ನಾವು ಇವಾಗ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಸಡನ್ನಾಗಿ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡಬೇಕು. ಪಾರ್ಕ್ ಮಾಡಿಬಿಟ್ಟು ಬೈಕ್ನ ಅಲ್ಲೆಲ್ಲರೂ ಮುಂದೆ ಪಾರ್ಕ್ ಮಾಡಬೇಕು. ದರ್ಶನ ಮಾಡಿಕೊಂಡು ಅಂದರೆ ತುಂಬ ಸಂಡೇ ಇರೋದ್ರಿಂದ ತುಂಬ ಜನ ಇದ್ದಾರೆ. ನೋಡಬೇಕು ಕ್ರೌಡ್ ಇದೆಯೋ ಏನು ಎತ್ತ ಅಂತ. ಅಲ್ಲಿ ಬಂದ್ವಿ. ಪರ್ಸ್ ತೊಗೊಂಡು ಬರ್ತಾವಲ್ಲ ಅಂತ ನೋಡ್ರಿ. ಇವಾಗ ತಾನೇ ಬಂದ್ವಿ. ಇವಾಗ ಹೊರಗಡೆ ಹೋಗ್ಬೇಕು. ತುಂಬ ಜನ ಇದ್ದಾರೆ. ರಶ್ ಇದೆ ಅಂತ ಅನಿಸುತ್ತೆ. ನೋಡಿ ನಾವು ಒಳಗಡೆ ಹೋಗಿ ಹಿಂಗಾಗುತ್ತೆ ಏನು ಅಂತ. ನೀವು ಸರಿ ಬಾಯ್ತು. ಇವಾಗ ಆಚೆ ಕಡೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಸವನ ದೇವಸ್ಥಾನ ಇದೆ. ಸೊ ಇವಾಗ ಅಲ್ಲಿಗೂ ಬಂದಿದ್ದೀವಿ. ಎಲ್ಲ ಕಡೆ ಕ್ರೌಡ್ ಇದೆ. ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಗೆ ಏನಾದರೂ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.